ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆಯ ಒಂದು ತರಗತಿಯಲ್ಲಿ ಭಾರತೀಯ ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥ ಏನು ಎಂಬುದರ ಬಗ್ಗೆ ನಾವು ಇಬ್ಬರು ಭಾರತೀಯ ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಅವು ಯಾವಂದರೆ ರವೀಂದ್ರನಾಥ್ ಟ್ಯಾಗೂರ್ ಮತ್ತು ಸ್ವಾಮಿ ವಿವೇಕಾನಂದರು. ಅವರು ಹೇಳ್ದಂಗೆ ಮತ್ತೊಮ್ಮೆ ರಿಕಾಲ್ ಮಾಡ್ತೀನಿ. ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಯಾವುದಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ವ್ಯಕ್ತಿಯ ಜೀವನವನ್ನು ಎಲ್ಲ ಜೀವಿಗಳೊಂದಿಗೆ ಸಮನ್ವಯಗೊಳಿಸಿ ಮನಸ್ಸಿಗೆ ಅಂತಿಮ ಸತ್ಯ ಕಂಡುಕೊಳ್ಳುವಂತೆ ಮಾಡುವ ಹಾಗೂ ಆತ್ಮ ಪ್ರಕಾಶ ಮತ್ತು ಪ್ರೇಮಗಳೆಂಬ ಸ್ಥಿರ ಸಂಪತ್ತನ್ನು ಒದಗಿಸಿ ಬದುಕನ್ನು ಅರ್ಥಪೂರ್ಣಗೊಳಿಸುವುದೇ ಶಿಕ್ಷಣ ಅಂತಕ್ಕಂಥದ್ದನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳಿದರು. ಇನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಒಂದು ಮಾನವನಲ್ಲಿ ಮೊದಲೇ ಅಂತರ್ಗತವಾಗಿರುವಂಥ ದೈವಿಕ ಪರಿಪೂರ್ಣತೆಯನ್ನು ಪ್ರಕಟಿಸುವುದೇ ಶಿಕ್ಷಣ ಅಂತಕ್ಕಂಥದ್ದು ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರ್ತಕ್ಕಂಥ ದೈವಿಕ ಶಕ್ತಿ ಪರಿಪೂರ್ಣತೆಯನ್ನು ಹೊರತರ್ತಕ್ಕಂಥ ಕೆಲಸ ಇಲ್ಲಿ ಆಗಬೇಕು ಅಂತ. ಅದರ ಬಗ್ಗೆ ನಾವು ಕೊನೆ ತರಗತಿಯಲ್ಲಿ ನೋಡಿದ್ವಿ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಮತ್ತೊಬ್ಬ ಶ್ರೇಷ್ಠ ಶಿಕ್ಷಣ ಚಿಂತಕರಾಗಿರತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ದೃಷ್ಟಿಕೋನದಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಗಮನಿಸೋಣ. ಗಾಂಧೀಜಿಯವರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ಒಬ್ಬ ಶ್ರೇಷ್ಠ ಭಾರತ ಸ್ವತಂತ್ರ ಸಂಗ್ರಾಮದ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಕೇವಲ 3 ತತ್ವಗಳನ್ನು ಅಳವಡಿಸಿಕೊಂಡು ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ ಅಂತಕ್ಕಂಥ 3 ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬ್ರಿಟಿಷರ ವಿರುದ್ಧ ಅಹಿಂಸಾ ಮಾರ್ಗವಾಗಿ ಹೋರಾಡೋದರ ಮೂಲಕ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಒಬ್ಬ ರಾಜಕೀಯ ಚಿಂತಕರೂ ಆಗಿದ್ರು, ಆಧುನಿಕ ತತ್ವ ಚಿಂತಕರೂ ಆಗಿದ್ರು, ಶಿಕ್ಷಣ ತಜ್ಞರು ಸಹಿತ ಇವರು. ಮಹಾನ್ ಶಿಕ್ಷಣ ಚಿಂತಕರಲ್ಲಿ ಮತ್ತು ಅಷ್ಟೇ ಅಲ್ಲ, ಒಬ್ಬ ಪ್ರಯೋಗಕಾರರಾಗಿ ಪ್ರಾಕ್ಟಿಕಲಿಟಿ ಅವರಲ್ಲಿತ್ತು. ಅವರ ಒಂದು ಬಯೋಗ್ರಫಿ ಸತ್ಯಾನ್ವೇಷಣೆ ಅಂತಕ್ಕಂಥ ಒಂದು ಬಯೋಗ್ರಫಿಯಲ್ಲಿ ನಾವು ನೋಡಿದಾಗ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ನನ್ನ ಜೀವನ ಸತ್ಯಾನ್ವೇಷಣೆ ಅಂತಕ್ಕಂಥ ಒಂದು ಬಯೋಗ್ರಫಿ ಓದಿದಾಗ ಶಿಕ್ಷಣದ ಬಗ್ಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಎಂಬುದನ್ನು ಸಹಿತ ನಾವು ಅಲ್ಲಿ ಅಧ್ಯಯನ ಮಾಡ್ತೀವಿ. ಶೈಕ್ಷಣಿಕ ತತ್ವ ಸಿದ್ಧಾಂತಗಳು ಅವರ ಒಂದು ಬದುಕಿನ ತತ್ವ ಸಿದ್ಧಾಂತಗಳ ಪ್ರತಿಬಿಂಬವಾಗಿರತಕ್ಕಂಥದ್ದು. ಅವರು ಹೇಳ್ತಾರೆ, ಅವರ ದೃಷ್ಟಿಯಲ್ಲಿ ಉತ್ತಮವಾಗಿರತಕ್ಕಂಥ ಶಿಕ್ಷಣ ಯಾವುದಪ್ಪ ಅಂತಂದರೆ, ಮಗು ಶಾರೀರಿಕ ಅಥವಾ ವ್ಯಕ್ತಿಯ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳಲ್ಲಿರತಕ್ಕಂಥ ಅತ್ಯುತ್ತಮವಾದದ್ದನ್ನು ಸರ್ವತೋ ಅಭಿಮುಖವಾಗಿ ಹೊರತರುವಂತೆ ಮಾಡುವುದೇ ಇಲ್ಲಿ ಅವರ ಪ್ರಕಾರ ಶಿಕ್ಷಣ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ, ಒಂದು ಮಗುವಿನ ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಂಶಗಳಲ್ಲಿರತಕ್ಕಂಥ ಅತ್ಯುತ್ತಮವಾದದ್ದನ್ನು ಸರ್ವತೋಮುಖವಾಗಿ ಹೊರತರುವಂತೆ ಮಾಡುವುದೇ ಶಿಕ್ಷಣ. ಇವತ್ತು ಅದನ್ನೇ ನಾವು ನೋಡ್ತೀವಿ. ಶಿಕ್ಷಣದ ಮೂಲ ಗುರಿ ಏನಪ್ಪ ಅಂತಂದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಅಂತ. ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದೇ ಶಿಕ್ಷಣದ ಪ್ರಮುಖ ಗುರಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳ್ತೀವಿ.
ಸರ್ವಾಂಗೀಣ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗಬೇಕು. ಅಂದರೆ ನಾವು ಪಡಿತಕ್ಕಂಥ ಶಿಕ್ಷಣ ಹೇಗಿರಬೇಕಪ್ಪ ಅಂತಂದರೆ ಭವಿಷ್ಯತ್ತಿನ ಜೀವನಕ್ಕೆ ಅನುಕೂಲಕರವಾಗುವಂಥ ರೀತಿಯಲ್ಲಿ ಇರಬೇಕು. ಭವಿಷ್ಯತ್ತಿನ ಜೀವನದಲ್ಲಿ ಉದ್ಭವಿಸುವಂಥ ಸಮಸ್ಯೆಗಳನ್ನು ಪರಿಹರಿಸಿಕೊಡ್ತಕ್ಕಂಥ ಸಾಮರ್ಥ್ಯ ಅಲ್ಲಿ ಬರಬೇಕು. ಬದುಕುವ ರೀತಿ ನೀತಿಗಳನ್ನು ಅರಿತುಕೊಳ್ಳಲಿಕ್ಕೆ ಸಹಾಯಕವಾಗುವಂಥ ಶಿಕ್ಷಣ ಇರಬೇಕು ಅಂತಕ್ಕಂಥದ್ದನ್ನು ಗಾಂಧೀಜಿಯವರ ಚಿಂತನೆಯಲ್ಲಿ ಒಳಗೊಂಡಿದೆ. ಅವರು ಹೇಳ್ತಾರೆ, ಭಾರತೀಯ ಒಂದು ಸಂಸ್ಕೃತಿ ಮತ್ತು ಸಮಸ್ಯೆಗಳಿಗೆ ಕುರಿತಂತೆ ನಾವು ನೋಡಿದಾಗ ಗಾಂಧೀಜಿಯ ಒಂದು ಶೈಕ್ಷಣಿಕ ವಿಚಾರಗಳು ಭಾಳ ವಿಶಿಷ್ಟವಾಗಿ ಮೂಡಿ ಬಂದಿರತಕ್ಕಂಥದ್ದಿದೆ. ಅವರ ಒಂದು ಮೂಲ ಶಿಕ್ಷಣದಲ್ಲೂ ಸಹಿತ ಪರಿಕಲ್ಪನೆಯಲ್ಲಿ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿರಬೇಕು, ಏನಂದರೆ 6ರಿಂದ 14 ವರ್ಷದ ವಯೋಮಿತಿ ಉಳ್ಳಂಥ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ಮೊದಲು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಗಾಂಧಿ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ವಿಚಾರಗಳಿದ್ದವು. ಅದನ್ನು ಇವತ್ತು ಮೂಲಭೂತ ಹಕ್ಕುಗಳಲ್ಲಿ ಮೂಲಭೂತವಾಗಿರ್ತಕ್ಕಂಥ ಕರ್ತವ್ಯಗಳಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಭಾರತೀಯರ ಸಮಸ್ಯೆಗಳು ನಿಮಗೆಲ್ಲ ಗೊತ್ತಿರುವಂಗೆ ಸಾಕಷ್ಟು. ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ಜನಸಂಖ್ಯೆ, ಭಾರತದ ಜನಸಂಖ್ಯೆ ಅಂತ ನಾವು ನೋಡಿದಾಗ ಆರ್ಥಿಕ ಅಂಶಗಳನ್ನು ಗಮನಕ್ಕೆ ತೆಗೆದುಕೊಂಡಾಗ ಬಡತನದಿಂದ ಕೂಡಿರ್ತಕ್ಕಂಥದ್ದು, ಅನಕ್ಷರತೆಯಿಂದ ಕೂಡಿರ್ತಕ್ಕಂಥದ್ದು, ಪರಾವಲಂಬನೆ ಜಾಸ್ತಿ ಇರತಕ್ಕಂಥದ್ದು ಮತ್ತು ನಿರುದ್ಯೋಗ, ಇವು ನಮ್ಮ ದೇಶದ ಬೆಳವಣಿಗೆಗೆ ಅಡೆತಡೆ ಉಂಟು ಮಾಡತಕ್ಕಂಥ ಅಂಶಗಳಾಗಿವೆ. ಇವೆಲ್ಲವೂ ಸಹಿತ ಪರಿಹಾರ ಆಗಬೇಕು ಅಂತಂದರೆ ಉತ್ತಮ ಶಿಕ್ಷಣ ಸಿಗಬೇಕು. ಆದರೆ ಉತ್ತಮ ಶಿಕ್ಷಣ ಬಡತನ ನಿರ್ಮೂಲನೆ ಆಗಬೇಕು, ಅನಕ್ಷರತೆ ಹೋಗಲಾಡಬೇಕು, ಸ್ವಾವಲಂಬಿ ಆಗಬೇಕು, ಪರಾವಲಂಬನೆಯಿಂದ ಸ್ವಾವಲಂಬನೆಗೆ ಬರಬೇಕು, ನಿರುದ್ಯೋಗದಿಂದ ಉದ್ಯೋಗ ಕಂಡುಕೊಳ್ತಕ್ಕಂಥದ್ದಾಗಬೇಕು. ಅದು ಅವರ ದೃಷ್ಟಿಯಾಗಿತ್ತು. ಅಂದರೆ ಅವ್ರು ಹೇಳ್ತಾರೆ, ಮಗುವಿನ ಅಂದರೆ ಶಿಕ್ಷಣದ ನಿಜವಾದ ಅರ್ಥ ಹೇಳೋದಾದರೆ ಮಗುವಿನ ಶಾರೀರಿಕ ಬೌದ್ಧಿಕ ಆಯಾಮಗಳ ವಿಕಾಸವಾಗಿದೆ ಅಂತ ಹೇಳ್ತಾರೆ. ಮಗುವಿನ ಶಾರೀರಿಕ ಬೌದ್ಧಿಕ ಆಯಾಮಗಳ ವಿಕಾಸವಾಗಿದೆ. ಸ್ವಾವಲಂಬಿ ಮತ್ತು ಸಾಮಾಜಿಕ ಉಪಯುಕ್ತ ನಾಗರಿಕ ನಿರ್ಮಾಣ ಮಾಡತಕ್ಕಂಥದ್ದು ಆಗಬೇಕು. ಅದು ಶಿಕ್ಷಣ ಅಂತೇಳಿ. ಮತ್ತು ಶಿಕ್ಷಣ ಹೇಗಿರಬೇಕು ಅಂದರೆ ಕೈ ಕೆಲಸ ಕೇಂದ್ರೀಕೃತವಾಗಿರಬೇಕು. ಸ್ವಸಹಾಯಕ್ಕೆ ಪೂರಕವಾಗುವಂಥ ಶಿಕ್ಷಣ ಇರಬೇಕು. ಅಹಿಂಸಾ ಗುಣ ಬೆಳೆಸುವಂಥ ಪ್ರಕ್ರಿಯೆ ಆಗಬೇಕು. ಇವತ್ತೆಲ್ಲ ನೋಡ್ತೀವಿ ತದ್ವಿರುದ್ಧವಾಗಿ ನಡೀತಕ್ಕಂಥದ್ದು. ಇವತ್ತು ಎಷ್ಟೇ ಶಿಕ್ಷಣ ಪಡೆದರೂ ಸಹಿತ ನಾವೇನು ಮಾಡಿದ್ದೀವಿ, ಪರಾವಲಂಬಿ ಆಗಿದ್ದೀವಿ, ಸರ್ಕಾರವೇ ಕೆಲಸ ಕೊಡಬೇಕು ಅಂತಕ್ಕಂಥದ್ದು. ಅದು ಅವ್ರ ದೃಷ್ಟಿಯಲ್ಲಿ ಹೇಳ್ತಾರೆ, ನಾವು ಒಂದು ಶಿಕ್ಷಣ ಪಡೆದ್ರೆ ಸ್ವ ಉದ್ಯೋಗವನ್ನು ಕಂಡುಕೊಳ್ತಕ್ಕಂಥ ಸಾಮರ್ಥ್ಯ ಬರಬೇಕು ಅಂತಕ್ಕಂಥದ್ದು. ಕೈ ಕೆಲಸ ಕೇಂದ್ರೀಕೃತವಾಗಿರಬೇಕು, ಕರಕೌಶಲಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥದ್ದು. ಸ್ವಸಹಾಯಕ್ಕೆ ಪೂರಕವಾಗುವಂಥ ಮತ್ತು ಅಹಿಂಸಾ ಗುಣ ಬೆಳೆಸುವಂಥ ಪ್ರಕ್ರಿಯೆ ಆಗಬೇಕು. ಮಕ್ಕಳಲ್ಲಿ ಶಾರೀರಿಕ ಮತ್ತು ಮಾನಸಿಕ ಸದೃಢತೆ ಜೊತೆಗೆ ಅವರನ್ನು ಸ್ವಾವಲಂಬಿಯಾಗಿ ಬೆಳೆಸ್ತಕ್ಕಂಥದ್ದಾಗಬೇಕು. ಆಧ್ಯಾತ್ಮ ಜೀವಿಗಳನ್ನಾಗಿ ಮಾಡಿ ಅವರಲ್ಲಿ ಸತ್ಯ, ಸಹನೆ, ಪ್ರೀತಿ ಹಾಗೂ ಅಹಿಂಸೆ ಇವು ಏನಪ್ಪ ಅಂತಂದರೆ ಮಾನವೀಯ ಗುಣಗಳು ಅಂತ ಹೇಳ್ತೀವಿ ನಾವು. ಇಂಥ ಮಾನವೀಯ ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ಯಾವುದಾಗಿರುತ್ತೋ ಅದು ಶಿಕ್ಷಣ ಅಂತಕ್ಕಂಥದ್ದನ್ನ ಗಾಂಧೀಜಿಯವರು ಹೇಳ್ತಾರೆ. ಪ್ರಾರಂಭದಲ್ಲಿ ಮಕ್ಕಳಿಗೆ ಈ ಅಂಶಗಳನ್ನು ನಾವು ಈ ಮಾರ್ಗದಲ್ಲಿ ಕೊಂಡೊಯ್ಯಬೇಕು. ಸರ್ವಾಂಗೀಣ ಅಭಿವೃದ್ಧಿ ಮೂಲ ಗುರಿಯಾಗಿಟ್ಕೊಂಡು ಮಕ್ಕಳ ಒಂದು ಶಾರೀರಿಕ ಮಾನಸಿಕ ಸದೃಢಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಆಧ್ಯಾತ್ಮಿಕ
ಮಾರ್ಗದಲ್ಲಿ ಕೊಂಡೊಯ್ತಕ್ಕಂಥ ಕೆಲಸ ಆಗಬೇಕು. ಅಂದಲ್ಲಿ ಆ ಮಕ್ಕಳಲ್ಲಿ ಸತ್ಯ, ಸಹನೆ, ಪ್ರೀತಿ, ಅಹಿಂಸಾ ಗುಣಗಳು ಬೆಳೀಲಿಕ್ಕೆ ಸಾಧ್ಯ ಇರ್ತದೆ. ಸಾಕು ವಿದ್ಯಾರ್ಥಿಗಳೇ, ಇದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ ಅವರು ಹೇಳಿರ್ತಕ್ಕಂಥ ವಿಚಾರ ಸಾಕಷ್ಟಿದೆ, ಬಟ್ ನಾವು ಇಷ್ಟು ಅಧ್ಯಯನ ಮಾಡಿದರೆ ಸಾಕಾಗುತ್ತೆ. ಸರ್ವಾಂಗೀಣ ಅಭಿವೃದ್ಧಿಯೇ ಶಿಕ್ಷಣ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಅವರಲ್ಲಿ ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಂಶಗಳು ತುಂಬಬೇಕು ಅಂತಕ್ಕಂಥದ್ದು ಹೇಳ್ತಾರೆ. 2 ಪಾಯಿಂಟ್ ನೆನಪಿಟ್ಬಿಟ್ರೆ ಸಾಕಾಗುತ್ತೆ. ವಿದ್ಯಾರ್ಥಿಗಳೇ, ಮತ್ತೊಂದು ನೋಡೋಣ. ನಾವು ಶ್ರೇಷ್ಠ ತಜ್ಞರಾಗಿರತಕ್ಕಂಥ ಮತ್ತೊಬ್ಬ ಭಾರತೀಯ ಚಿಂತಕರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅಂತಕ್ಕಂಥವ್ರು. ಸರ್ವಪಲ್ಲಿ ರಾಧಾಕೃಷ್ಣ ಸೆಪ್ಟೆಂಬರ್ ಬಂದರೆ ಇವರನ್ನು ಭಾಳ ನೆನಪಿಸ್ಕೊಳ್ತೀವಿ. ಶಿಕ್ಷಕರ ದಿನಾಚರಣೆ ಅಂತಾಗಿ ಆಚರಣೆ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರುವಂಗೆ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞರು. ಇವರ ಒಂದು ಅವಧಿ 1888ರಿಂದ 1975. ಇವರು ಒಬ್ಬ ಶ್ರೇಷ್ಠ ತತ್ವಚಿಂತಕರು, ಶೈಕ್ಷಣಿಕ ತಜ್ಞರು, ಆದರ್ಶ ವ್ಯಕ್ತಿ. ಅಷ್ಟೇ ಅಲ್ಲ, ಒಬ್ಬ ಆದರ್ಶ ಶಿಕ್ಷಕರಾಗಿ ಶ್ರೇಷ್ಠ ಶಿಕ್ಷಣ ತಜ್ಞರು ಸಹಿತ ಆಗಿದ್ದರು. ಇವರ ಒಂದು ಮಟ್ಟ ಎಲ್ಲಿಗಪ್ಪ ಅಂತಂದರೆ, ಶಿಕ್ಷಕ ಸ್ಥಾನದಿಂದ ಹಿಡಿದು ಭಾರತದ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದವರು ಅಂತಂದರೆ ಇವರೊಬ್ಬರೇ. ಉತ್ತಮವಾಗಿರತಕ್ಕಂಥ ತತ್ವಶಾಸ್ತ್ರದ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕರು ಇವರು. ಅಷ್ಟೇ ಅಲ್ಲ, ಒಬ್ಬ ಶ್ರೇಷ್ಠ ಬರಹಗಾರರು ಸಹಿತ ಇವರಾಗಿದ್ದರು. ಭಾರತೀಯ ಹಾಗೂ ಪಾಶ್ಚಿಮಾತ್ಯ ಧರ್ಮ ಕುರಿತಂತೆ ತುಲನಾತ್ಮಕ ವಿಚಾರಗಳನ್ನು ಇವರ ಒಂದು ಬರಹದಲ್ಲಿ ನಾವು ಕಾಣ್ತೇವೆ. ಕಂಪ್ಯಾರಿಸನ್ ಮಾಡಿದರು. ಭಾರತೀಯ ಒಂದು ಧರ್ಮ ಹೇಗಿದೆ, ಪಾಶ್ಚಿಮಾತ್ಯ ಅಂದರೆ ಹೊರ ರಾಷ್ಟ್ರ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಧರ್ಮ ಹೇಗೆ ಇದೆ, ಇವುಗಳ ನಡುವೆ ಹೋಲಿಕೆ ಅಥವಾ ತುಲನೆ ಮಾಡಿ ತಮ್ಮದೇ ಆದಂಥ ವಿಚಾರಗಳನ್ನು ತಮ್ಮ ಬರ ರೂಪದಲ್ಲಿ ಪುಸ್ತಕಗಳಲ್ಲಿ ಪ್ರಕಟಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ನಾವು ನೋಡಿದಾಗ ಶೈಕ್ಷಣಿಕ ಚಿಂತನೆಗಳು ಸಹಿತ ಅವರ ಒಂದು ಬದುಕಿನ ತತ್ವಚಿಂತನೆಗಳ ಬೆಳಕಿನಲ್ಲಿ ಮೂಡಿ ಬಂದಿರತಕ್ಕಂಥದ್ದು ನಾವು ಕಾಣ್ತೇವೆ. ಹಾಗಾದರೆ ಅವರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು? ಭಾಳ ಸಿಂಪಲ್ ಆಗಿ ಹೇಳ್ತಾರೆ. ಪರೀಕ್ಷೆಯಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಕೇಳ್ತಾರೆ. ರಾಧಾಕೃಷ್ಣ ಅವರ ಉಚ್ಚಾರದಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದು. ವಿದ್ಯಾರ್ಥಿಗಳ ಇಷ್ಟೇ ಬರೆದ್ರೆ ಸಾಕಾಗತ್ತೆ. ನೀವು ಮಕ್ಕಳನ್ನ ಮಾನವರನ್ನಾಗಿ, ನಾಗರಿಕರನ್ನಾಗಿ, ಇನ್ನೊಬ್ಬರೊಡನೆ ಗೌರವ, ಘನತೆಯೊಂದಿಗೆ ವರ್ತಿಸುವಂತೆ ಮಾಡಿ ಅವರಲ್ಲಿ ಔದಾರ್ಯ, ಭಾತೃತ್ವ ಭಾವ ಅಥವಾ ಭಾತೃಭಾವ ಅಂತ ಹೇಳ್ತೀವಿ, ಸಹಾನುಭೂತಿಗಳನ್ನು ಹೆಚ್ಚಾಗುವಂತೆ ಮಾಡುವುದೇ ಶಿಕ್ಷಣ. ಈ 4 ಪದ ನೆನ್ಪಿಟ್ರೆ ಸಾಕು. ಮಕ್ಕಳನ್ನು ಮಾನವರನ್ನಾಗಿ, ನಾಗರಿಕರನ್ನಾಗಿ, ಇನ್ನೊಬ್ಬರೊಡನೆ ಗೌರವ, ಘನತೆಯೊಂದಿಗೆ ವರ್ತಿಸುವಂತೆ ಮಾಡಿ ಅವರಲ್ಲಿ ಔದಾರ್ಯ, ಭಾತೃಭಾವ, ಸಹಾನುಭೂತಿಗಳು ಹೆಚ್ಚಾಗುವಂತೆ ಮಾಡುವುದೇ ಶಿಕ್ಷಣ. ಇಷ್ಟು ಬರೆದ್ರೆ ನಿಮಗೆ ಎಷ್ಟು 2 ಅಂಕ ಸಿಗುತ್ತೆ. ಇನ್ನು ಅವರು ಹೇಳುವಂಗೆ ಅವರ ಒಂದು ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಬುದ್ಧಿ, ಹೃದಯ ಹಾಗೂ ಆಧ್ಯಾತ್ಮದ ತರಬೇತಿಯಾಗಿದೆ ಅಂತ ಹೇಳ್ತಾರೆ. ಬುದ್ಧಿ,
ಹೃದಯ ಹಾಗೂ ಆಧ್ಯಾತ್ಮದ ತರಬೇತಿಯಾಗಿದೆ. ಅಂತಿಮವಾಗಿ ಈ ತರಬೇತಿಯ ನಂತರ ಅಂತಿಮವಾಗಿ ಕಾಣತಕ್ಕಂಥದ್ದು ಮಾನವೀಯತೆ ಸಾಧಿಸುವುದೇ ನಿಜವಾದ ಅರ್ಥದಲ್ಲಿ ಶಿಕ್ಷಣ, ಹ್ಯುಮ್ಯಾನಿಟಿ. ಇದು ಕೇವಲ ಬೌದ್ಧಿಕ ವಿಕಾಸವಾಗಿರದೆ ಹೃದಯ ಮತ್ತು ಶಿಸ್ತನ್ನು ಸುಸಂಸ್ಕೃತಗೊಳಿಸುವಂಥ ಒಂದು ಪ್ರಕ್ರಿಯೆ. ಯಾವ ಶಿಕ್ಷಣ ಹೃದಯ ಮತ್ತು ಆತ್ಮವನ್ನು ನಿರ್ಲಕ್ಷಿಸುತ್ತದೆಯೋ ಅದು ಶಿಕ್ಷಣ ಪರಿಪೂರ್ಣವಾಗಲಾರದು ಅಂತಕ್ಕಂಥ ವಿಚಾರ ರಾಧಾಕೃಷ್ಣಜಿ ಅವರು ಹೇಳ್ತಾರೆ. ನಾವು ಪಡೆಯುವಂಥ ಶಿಕ್ಷಣ ಹೇಗಿರಬೇಕಂದ್ರೆ ಮಾನವೀಯತೆಯಿಂದ ತುಂಬಿಕೊಂಡಿರಬೇಕು ಮತ್ತು ಹೃದಯ ಮತ್ತು ಆತ್ಮವನ್ನು ನಿರ್ಲಕ್ಷ್ಯಕ್ಕೆ ಒಳಪಡದೆ ಹೃದಯ ಶಿಸ್ತು, ವರ್ತನೆಯಲ್ಲಿ ಶಿಸ್ತು ಮತ್ತು ಆಧ್ಯಾತ್ಮವಾಗಿರತಕ್ಕಂಥ ತರಬೇತಿ ಇಲ್ಲಿ ಆಗಬೇಕು. ಅಂದಾಗ ಮಾತ್ರ ಶಿಕ್ಷಣ ಪರಿಪೂರ್ಣ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಮಾನವ ಕಲ್ಯಾಣವಾಗುವಂತೆ ಸಹಾಯ ಮಾಡುವ ಹಾಗೂ ವ್ಯಕ್ತಿಯಲ್ಲಿ ಮೌಲ್ಯಗಳನ್ನು ರೂಢಿಸುವ ಕಾರ್ಯ ಶಿಕ್ಷಣದ್ದಾಗಬೇಕು. ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಎರಡೂ ಮೌಲ್ಯಗಳನ್ನು ಬೆಳೆಸುವಂಥ ಒಂದು ಪ್ರಕ್ರಿಯೆ ಶಿಕ್ಷಣದ್ದಾಗಬೇಕು. ವಿಜ್ಞಾನ ಮತ್ತು ಆಧ್ಯಾತ್ಮ ಇವರ ದೃಷ್ಟಿಯಲ್ಲಿ ಎರಡೂ ಒಂದೇ. ಎರಡರ ಗುರಿಯು ಏನಾಗಿರ್ಬೇಕು ಅಂತಂದ್ರೆ ಸತ್ಯ ಶೋಧನೆ ಆಗಿರಬೇಕು. ಹೀಗಾಗಿ ಸತ್ಯ ಶೋಧನೆ ಇದೆ, ಎರಡರ ಒಂದು ಉದ್ದೇಶವೂ ಸಹಿತ ಅದೇ ಇದೆ. ಹೀಗಾಗಿ ಇದು ಎರಡು ಒಂದೇ ಅಂತಕ್ಕಂಥ ವಿಚಾರವನ್ನ ಇವರು ಹೇಳ್ತಾರೆ. ವಿಜ್ಞಾನ ಮತ್ತು ಆಧ್ಯಾತ್ಮ ಸತ್ಯ ಶೋಧನೆಯಾಗಿದೆ ಅಂತಕ್ಕಂಥ ವಿಚಾರವನ್ನ ರಾಧಾಕೃಷ್ಣಜಿ ಅವರು ಹೇಳ್ತಾರೆ. ಈ ಸತ್ಯ ಶೋಧನೆಯ ಕಾರ್ಯ ನಿಜವಾದ ಶಿಕ್ಷಣ. ಇದರ ಜೊತೆಗೆ ಏನಾಗಬೇಕಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬೆಳೆಸಿ ವ್ಯಕ್ತಿಯನ್ನ ರಾಷ್ಟ್ರದ ಉಪಯುಕ್ತ ವ್ಯಕ್ತಿಯನ್ನಾಗಿ ತಯಾರು ಮಾಡತಕ್ಕಂಥದ್ದು ಆಗ್ಬೇಕು ಶಿಕ್ಷಣ. ಅಂದ್ರೆ ಸತ್ಪ್ರಜೆಯನ್ನಾಗಿ ತಯಾರು ಮಾಡ್ತಕ್ಕಂಥ ಕೆಲಸ ಶಿಕ್ಷಣದ್ದಾಗಬೇಕು. ಸಾಮಾಜಿಕ ಉಪಯುಕ್ತ ವ್ಯಕ್ತಿ ಆಗ್ಬೇಕು. ಪ್ರತ್ಯಕ್ಷವೋ ಪರೋಕ್ಷವೋ ದೇಶದ ಅಭಿವೃದ್ಧಿಗೆ ಆತನ ಕೊಡುಗೆ ಇಲ್ಲಿ ಇರಬೇಕು. ಅಂದಾಗ ಮಾತ್ರ ಅವನು ಪಡೆದಂಥ ಶಿಕ್ಷಣ ಸಾರ್ಥಕವೆನಿಸ್ತಕ್ಕಂಥದ್ದು ಆಗುತ್ತೆ. ನೋಡಿ, ತುಂಬ ಒಳ್ಳೆ ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದು ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ, ಇದು ಸಹಿತ ನಮಗೆ ಇಷ್ಟು ಸಾಕಾಗತ್ತೆ. ಸರ್ವಪಲ್ಲಿ ರಾಧಾಕೃಷ್ಣಜಿ ಅವರು ಹೇಳ್ತಕ್ಕಂಥದ್ದು ಇವ್ರದ್ದು ಸಹಿತ ಒಂದು ಕೀ ಪಾಯಿಂಟ್ ಆಗಿ ಒಂದು 4 ಅಂಶಗಳನ್ನು ನೆನ್ಪಿಟ್ರೆ ಸಾಕಾಗತ್ತೆ. ಅವ್ರದ್ದು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಉತ್ತಮ ನಾಗರಿಕರನ್ನಾಗಿ ತಯಾರು ಮಾಡ್ತಕ್ಕಂಥದ್ದಾಗಬೇಕು ಮತ್ತು ಇತರರೊಡನೆ ನಾವು ನೋಡಿದಾಗ ಗೌರವ ಘನತೆಯೊಂದಿಗೆ ವರ್ತಿಸ್ತಕ್ಕಂಥದ್ದಾಗಬೇಕು ಮತ್ತು ಅವರಲ್ಲಿ ಔದಾರ್ಯತೆ ಬೆಳಿಬೇಕು, ಭಾತೃಭಾವ ಇರಬೇಕು, ಸಹಾನುಭೂತಿಗಳು ಹೆಚ್ಚಾಗುವಂತೆ ಮಾಡ್ತಕ್ಕಂಥದ್ದು ಆಗಬೇಕು. ವಿಜ್ಞಾನ ಮತ್ತು ಆಧ್ಯಾತ್ಮ ಇವೆರಡೂ ಸಹಿತ ಮೂಲವಾಗಿರ್ತಕ್ಕಂಥ ಗುರಿ ಯಾವುದಿದೆ ಅದು ತಲುಪುವಂತಾಗಬೇಕು. ಸತ್ಯ ಶೋಧನೆ ಮಾಡತಕ್ಕಂಥ ಒಂದು ಕಾರ್ಯವೇ ಶಿಕ್ಷಣ ಆಗಬೇಕು ಅಂತಕ್ಕಂಥದ್ದು. ಇದರೊಂದಿಗೆ ಕೊನೆಯದಾಗಿ ಅವರು ಹೇಳ್ತಾರೆ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಯಾವುದಾಗಿರುತ್ತೋ ಅದು ಶಿಕ್ಷಣ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಮತ್ತೊಬ್ಬ ಶಿಕ್ಷಣ ತಜ್ಞರ ಒಂದು ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಜಿ ಕೃಷ್ಣಮೂರ್ತಿ ಅಂತಕ್ಕಂಥವ್ರು. ಈ ಜಿ ಕೃಷ್ಣಮೂರ್ತಿ 1895ರಿಂದ 1986. ಜಿ ಅಂದರೆ ಜಿಡ್ಡು ಕೃಷ್ಣಮೂರ್ತಿ ಅಂತ ಹೇಳ್ತೀವಿ. ಶ್ರೇಷ್ಠ ತಜ್ಞರಲ್ಲಿ ಸಹಿತ ಇವರೊಬ್ಬರು. ಇವ್ರ ಬಗ್ಗೆ ನಾವು ಭಾಳಷ್ಟು ಕೇಳಿರ್ಲಿಕ್ಕಿಲ್ಲ, ಆದರೆ ಅವರು ಉತ್ತಮವಾಗಿರ್ತಕ್ಕಂಥ
ಶಿಕ್ಷಣ ಬರಹಗಾರರು. ಆಧುನಿಕ ಶೈಕ್ಷಣಿಕ ಚಿಂತಕರಲ್ಲಿ ಇವರು ಸಹಿತ ಒಬ್ಬರು. ಉತ್ತಮ ಬರವಣಿಗೆ ಉಳ್ಳವರು. ಇವರು ಬರೆದಿರ್ತಕ್ಕಂಥ ಮೊದಲ ಗ್ರಂಥ ಯಾವುದಪ್ಪ ಅಂತಂದರೆ ಎಜುಕೇಷನ್ ಆಸ್ ಎ ಸರ್ವಿಸ್ ಅಂತ ಹೇಳಿ 1912ರಲ್ಲಿ ಬರೀತಾರೆ. ಆ ಎಜುಕೇಷನ್ ಆಸ್ ಎ ಸರ್ವಿಸ್ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಶೈಕ್ಷಣಿಕ ವಿಚಾರಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಇವರ ಒಂದು ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಧಾರ್ಮಿಕ ಚಟುವಟಿಕೆಯಾಗಿರ್ತಕ್ಕಂಥದ್ದು. ಅವರು ಹೇಳ್ತಾರೆ, ಅವರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ನೋಡಿ, ಮಾನವ ಪರಿಪೂರ್ಣ ವಿಕಾಸವೇ ನಿಜವಾದ ಶಿಕ್ಷಣ ಅಂತಕ್ಕಂಥದ್ದು. ಮಾನವನ ಪರಿಪೂರ್ಣ ವಿಕಾಸವೇ ನಿಜವಾದ ಅರ್ಥದಲ್ಲಿ ಶಿಕ್ಷಣ. ಇಲ್ಲಿ ಶಿಕ್ಷಣದಲ್ಲಿ ಸ್ವಾತಂತ್ರ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ಜಿಕೆ ಅಂದರೆ ಜಿಡ್ಡು ಕೃಷ್ಣಮೂರ್ತಿಯವರು ಸಾಕಷ್ಟು ಹೇಳ್ತಾರೆ. ಸ್ವಾತಂತ್ರ್ಯಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯದ ಒಂದು ಪ್ರಾಮುಖ್ಯತೆ ಅರಿತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಕೇವಲ ಸಾಮರ್ಥ್ಯ ಬೆಳೆಸುವ ಕಾರ್ಯ ವಿನಾಶಕ್ಕೆ ಮತ್ತು ಮಹಾಯುದ್ಧಗಳಿಗೆ ಕಾರಣವಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಸ್ವಾತಂತ್ರ್ಯದ ಒಂದು ಪ್ರಾಮುಖ್ಯತೆಯನ್ನು ಪ್ರತಿಯೊಬ್ಬರು ಅರಿತುಕೊಳ್ಬೇಕು. ವಿಶ್ವದಲ್ಲಿ ಇದೇ ನಡೀತಕ್ಕಂಥದ್ದು ಆಗ್ತಾ ಇದೆ. ಶಿಕ್ಷಣ ಸ್ವಾತಂತ್ರ್ಯ ಹಾಗೂ ಪ್ರೀತಿ ಬೆಳೆಸುವ ಮೂಲಕ ಉತ್ತಮತನ ಮೂಡಿಸ್ತಕ್ಕಂಥದ್ದು ಆಗಬೇಕು. ಮಕ್ಕಳಿಗೆ ಕೇವಲ ಮಾಹಿತಿ ನೀಡುವ ಮೂಲಕ ಪರೀಕ್ಷೆಯಲ್ಲಿ ಉತ್ತೀರ್ಣರನ್ನಾಗಿ ಮಾಡತಕ್ಕಂಥದ್ದು ಶಿಕ್ಷಣ ಅಲ್ಲ. ನಿಜವಾದ ಶಿಕ್ಷಣ ಅಂತಂದರೆ ವ್ಯಕ್ತಿಯ ಆಂತರಿಕ ವಿಕಾಸವನ್ನು ಉಂಟು ಮಾಡತಕ್ಕಂಥದ್ದು, ಆಂತರಿಕ ಅರಿವನ್ನು ಮೂಡಿಸ್ತಕ್ಕಂಥದ್ದು ನಿಜವಾದ ಶಿಕ್ಷಣ. ಯಾವ ವ್ಯಕ್ತಿ ತನ್ನನ್ನು ತಾನು ಅರಿಯೋದಿಲ್ಲವೋ ಅವನು ಮೂರ್ಖನನ್ನಾಗಿ ಇರ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಗೆ ಅವನತನದ ಅರಿವು ಮೂಡಿಸ್ತಕ್ಕಂಥದ್ದು ಯಾವುದಾಗುತ್ತೋ ಅದು ಶಿಕ್ಷಣ ಅಂತಕ್ಕಂಥದ್ದು. ಕೇವಲ ತಾಂತ್ರಿಕತೆಯ ತರಬೇತಿ ಶಿಕ್ಷಣ ಅಲ್ಲ. ತಾಂತ್ರಿಕ ವಿದ್ಯೆ ಎಷ್ಟೇ ಅಗತ್ಯವೆಂದರೂ ಸಹಿತ ವ್ಯಕ್ತಿಯ ಸಂಘರ್ಷದಿಂದ ಕೂಡಿದ ಒಂದು ಮಾನಸಿಕ ಆಲೋಚನೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ತಾಂತ್ರಿಕ ತರಬೇತಿ ಜೊತೆಗೆ ಶ್ರೇಷ್ಠ ಜೀವನಾವಲೋಕನದ ದೃಷ್ಟಿಯನ್ನು ಕಲಿಸ್ತಕ್ಕಂಥದ್ದು ಶಿಕ್ಷಣ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಜಿಕೆ ಅವರು ಹೇಳ್ತಾರೆ. ಮತ್ತು ಇದರೊಂದಿಗೆ ಪರಸ್ಪರ ಗೌರವಿಸುವಂಥ ವಿಶಾಲ ಮನೋಭಾವ ಇಲ್ಲಿ ಮೂಡಿಸ್ತಕ್ಕಂಥದ್ದಾಗಬೇಕು. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಮೂಡುವ ಮೂಲಕ ಆತನನ್ನು ಸರಳ ಮತ್ತು ಸುಸಂಸ್ಕೃತ ಜೀವನವನ್ನು ಸಾಗಿಸುವಂತ ಮಾಡತಕ್ಕಂಥದ್ದೇ ಶಿಕ್ಷಣವಾಗಬೇಕು ಅಂತಕ್ಕಂಥದ್ದು. ನೋಡಿ, ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದರು? ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳಿದರು. ಸರ್ವತೋಮುಖ ಅಭಿವೃದ್ಧಿ ಮಾಡೋದರ ಮೂಲಕ ಸರಳ ಮತ್ತು ಸುಸಂಸ್ಕೃತ ಜೀವನ ಸಾಗಿಸ್ತಕ್ಕಂಥದ್ದಾಗಬೇಕು. ಇವತ್ತು ನಾವು ಮಾಡ್ತಾ ಇದ್ದೀವಿ ಸರಳ ಜೀವನವೂ ಅಲ್ಲ, ಸಿಂಪಲ್ ಲಿವಿಂಗ್ ಅಂತ ಹೇಳ್ತಾರೆ, ಆದರೆ ಹೈ ಲಿವಿಂಗ್ ಮಾಡ್ತಾ ಇದ್ದೀವಿ. ನಾವು ಅನ್ಕಲ್ಚರ್ ಆಗಿ ನಾವು ಬಿಹೇವಿಯರ್ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಸರಳ ಮತ್ತು ಸುಸಂಸ್ಕೃತ ಜೀವನ ಸಾಗಿಸ್ತಕ್ಕಂಥದ್ದೇ ನಿಜವಾದ ಶಿಕ್ಷಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ವಿದ್ಯಾರ್ಥಿಗಳೇ. ಇವರದ್ದು ಒಂದು ಮಾತುವನ್ನು ಸಹಿತ ನಾವು ನೆನ್ಪಿಟ್ಕೋಬೇಕು. ಮಾನವನ ಪರಿಪೂರ್ಣ ವಿಕಾಸವೇ ನಿಜವಾದ ಅರ್ಥದಲ್ಲಿ ಶಿಕ್ಷಣ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಏನು ಮಾಡಿದ್ದೀವಿ ಅಂತಂದರೆ, ನಾವು ಸುಮಾರು 5 ಮಹಾನ್ ವ್ಯಕ್ತಿಗಳ ಒಂದು ತಜ್ಞರ ಒಂದು ವಿಚಾರದಲ್ಲಿ